ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನೋಡಿ, ಈಗಾಗಲೇ ಫಸ್ಟ್ ರೌಂಡದ್ದು ಕೌನ್ಸಿಲಿಂಗ್ ಪ್ರಕ್ರಿಯೆ ಇವತ್ತಿಗೆ ಮುಗೀತು. ಇವತ್ತು ತಾರೀಕು ಎಷ್ಟು ಅಂತಂದರೆ 24/7/2026. ಈಗ ಸೆಕೆಂಡ್ ರೌಂಡ್ ಓಪನ್ ಆಗುತ್ತೆ. ಸೆಕೆಂಡ್ ರೌಂಡ್ ಓಪನ್ ಆಗಬೇಕಂತಂದರೆ ಇನ್ನೂ ಒಂದು 2 ವೀಕ್ಸ್ ತನಕ ಅರೌಂಡ್ 10 ಡೇಸ್ ಲೆಕ್ಕ ಕೂಡ ತೊಗೊಂಡ್ರು. ಇಲ್ಲ ಮತ್ತೊಂದು ಸಲ ಸೀಟ್ ಮೆಟ್ರಿಕ್ಸು ಆಗಿರ್ಬೋದು, ಆಮೇಲೆ ಈಗ ನೀಟ್ ಅವ್ರನ್ನು ಕೂಡ ಸೇರಿಸ್ಕೊಳ್ಳಿಕ್ಕೆ ಅವ್ರಿಗೆ ಬೇಕಾಗಿರುವಂಥ ಡಾಟಾ ಇರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲನೂ ಕೂಡ ಆರಂಭ ಮಾಡ್ತಾರೆ. ಸೊ ಈ ಮಧ್ಯದಲ್ಲಿ ಈಗ ನೋಡಿ, ನಮ್ಮ ಒಂದು ವಿದ್ಯಾರ್ಥಿ ನಮ್ಗೆ ಕಾಮೆಂಟ್ ಹಾಕಿರುವಂಥದ್ದು ತುಂಬ ಯುನೀಕ್ ಆಗಿದೆ. ಅದು ನೀವು ಕೂಡ ಅದರಲ್ಲಿ ಕನ್ಸಿಡರ್ ಆಗ್ತೀರ ಅಂತ ಅಂದ್ಕೊಂಡಿದ್ದೇನೆ. ಆ ಕಾಮೆಂಟ್ ಓದಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ನಾನು ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಿ, ಬ್ರದರ್, ನೀಟ್ಗೆ ವೇಟ್ ಮಾಡ್ತಾ ಇದ್ದೀವಿ ನಾವು. ಅಂದರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಸೊ ಇವಾಗ ನಾವು ಸೆಕೆಂಡ್ ರೌಂಡ್ಗೆ ಮಾಡ್ಬೋದು ಆಪ್ಷನ್ ಎಂಟ್ರಿ ಅಂತ ಕೇಳ್ತಿರುವಂಥದ್ದು. ನೋಡಿ, ನೀವು ನೀಟ್ಗೆ ವೇಟ್ ಮಾಡ್ತಾ ಇದ್ದೀರಿ, ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡಿಲ್ಲಪ್ಪ ಅಂತಂದರೆ ಇವಾಗ ನೀವು ಏನು ಮಾಡಬೇಕಂದ್ರೆ ಇವಾಗ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತಾ. UG CET KCET ಒಳಗಡೆ ಬಂದು ನೀವು ಅಪ್ಲಿಕೇಶನ್ ಹಾಕಿ, ನೀವು ಆಲ್ರೆಡಿ ಮಾಡಿದರೆ ಡೋಂಟ್ ವರಿ, ನೋ ಪ್ರಾಬ್ಲಮ್. ಆದರೆ ನೀವು ಮಾಡಿಲ್ಲ ಅಂತಂದರೆ ನೀವು ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ಇವಾಗ ದಿನಾಂಕಗಳನ್ನು ಕೂಡ ವಿಸ್ತರಣೆ ಮಾಡಿದ್ದಾರೆ. ನೀವು ಮೊದಲು ಅಪ್ಲಿಕೇಶನ್ಗಳನ್ನು ಹಾಕಿ. ಇನ್ನೂವರೆಗೆ ನೀವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲಪ್ಪ ಅಂತಂದರೆ ಅಟ್ಲೀಸ್ಟ್ ನೀವು ಲಾಗಿನ್ ಮಾಡಿರಬೇಕು. ಓಕೆ, ಲಾಗಿನ್ ಮಾಡಿರಬೇಕು. ಆಮೇಲೆ ನೀವು ಯಾವುದೇ ಥರದ ಸೀಟನ್ನು ತೊಗೊಂಡಿಲ್ಲಪ್ಪ ಅಂತಂದರೆ ನೀವು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿಗಳನ್ನು ನೀವು ಮಾಡ್ಬೋದು. ನೀಟ್ ಅಭ್ಯರ್ಥಿಗಳಿಗೆ ಸಲುವಾಗಿ ಏನಂತಂದರೆ ಅವರುಗಳು ಮತ್ತೆ ಸೆಕೆಂಡ್ ರೌಂಡಿಗೆ ನೀಟ್ ಎಲಿಜಿಬಿಲಿಟಿ ಪಡೆದುಕೊಂಡಿರುವಂಥ ಅಭ್ಯರ್ಥಿಗಳಿಗೆ ಸೆಕೆಂಡ್ ರೌಂಡಿಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಅನುಮತಿಯನ್ನು ಆಲ್ರೆಡಿ ಪ್ರೊಸೀಜರ್ಗಳನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಹಿಂಗಿರಬೇಕಾದ್ರೆ ನೀವು ನೀಟ್ಗೆ ಕಾಯ್ತಾ ಇದ್ದೀರಿ, ನೀಟ್ ರಿಸಲ್ಟ್ಸ್ ಒಳಗೆ ಕಾಯ್ತಾ ಇದ್ದೀರಿ, ನೀವು ನೀಟಲ್ಲಿ ಎಲಿಜಿಬಿಲಿಟಿಯನ್ನು ಪಡ್ಕೊಂಡಿದ್ದೀರಿ ಅಂತಂದರೆ ನೀವು ಸೆಕೆಂಡ್ ರೌಂಡ್ಗೆ ಅರ್ಹತೆಯನ್ನು ಪಡ್ಕೊತೀರಿ. ಆದರೆ ಕಂಡೀಷನ್ ಏನಪ್ಪ ಅಂದರೆ ನೀವು UG CET ಅಪ್ಲಿಕೇಶನ್ಗಳನ್ನು ಹಾಕಿರಬೇಕು. ಹಾಕಿದರೆ ತುಂಬ ಒಳ್ಳೆಯದು. ವೇಟ್ ಮಾಡಿ, ಮುಂದೆ ಬರುವಂಥ ಪ್ರಕ್ರಿಯೆಗಳನ್ನು KEದವರು ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಿರ್ತಾರೆ. ಆಫಿಷಿಯಲ್ ವೆಬ್ಸೈಟನ್ನು ಕೂಡ ನೋಡ್ತಾ ಇರಿ.